ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಹಬ್ಬ ಸ್ಪೆಷಲ್ ಆಗಿ ಮತ್ತು ಅದರಲ್ಲೂ ಈ ಸಮ್ಮರ್ ಸ್ಪೆಷಲ್ ಆಗಿ ಒಂದು ಹೆಲ್ತಿಯಾಗಿ ಬಾದಾಮಿನ ಯೂಸ್ ಮಾಡಿಕೊಂಡು ಶಾವಿಗೆ ಪಾಯಸ ಮಾಡೋದು ತೋರಿಸ್ಕೊಡ್ತೀನಿ. ನಮ್ಮ ಚಾನಲಲ್ಲಿ ಹಬ್ಬಕ್ಕೆ ಬೇಕಾಗಿರೋಂಥ ಎಲ್ಲ ಥರ ರೆಸಿಪಿಗಳಿದೆ. ಹೊಸದಾಗಿ ನೋಡೋರಿಗೆ ಹೇಳ್ತಾ ಇದ್ದೀನಿ, ಖಂಡಿತ ಒಂದು ಸರಿ ಚೆಕ್ ಮಾಡಿ. ಆದರೆ ಇವತ್ತು ಮಾಡೋವಂಥ ರೆಸಿಪಿನೂ ಕೂಡ ನೀವು ಟ್ರೈ ಮಾಡಲೇಬೇಕು. ತುಂಬಾ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಹಬ್ಬಗಳಲ್ಲಿ, ವಿಶೇಷ ದಿನಗಳಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಬಾದಾಮ್ ಶಾವಿಗೆ ಪಾಯಸ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಒಂದು 25 ಬಾದಾಮಿನ ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ. ಬಿಸಿನೀರಲ್ಲಿ ನೆನೆಸೋದ್ರಿಂದ ನಮಗೆ ಈಸಿಯಾಗಿ ಆ ಮೇಲೆ ಇರುವಂಥ ಲೇಯರ್ ಸಿಪ್ಪೆ ಏನಿದೆ ಅದು ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು 10 ನಿಮಿಷ ನೆನೆದ್ರೆ ಸಾಕು. ಈಗ ಸಿಪ್ಪೆ ಎಲ್ಲ ತೆಗೆದಿರೋಂಥ ಬಾದಾಮಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 1/4 ಕಪ್ ಆಗೋಷ್ಟು ಹಾಲು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ. ನೀವು ಬೇಕಂದರೆ ಇದ್ರ ಜೊತೆಗೆ ಗೋಡಂಬಿ, ಪಿಸ್ತಾ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ನೀವು ಬಿಸಿನೀರಲ್ಲಿ ನೆನೆಸ್ಬಿಟ್ಟೆ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ರುಬ್ಬಿದಾಯಿತು. ಇವಾಗ ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ 1/2 ಕಪ್ ಆಗೋಷ್ಟು ಶಾವಿಗೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಆಲ್ರೆಡಿ ಹುರಿದಿರೋದಿದೆ ಅಂದ್ರೆ ಇರೋವಂಥ ಶಾವಿಗೆ ಕೂಡ ನೀವು ಒಂದೇ 1 ನಿಮಿಷ ಆದರೂ ಫ್ರೈ ಮಾಡಲೇಬೇಕಾಗುತ್ತೆ. ಸೊ ಇದು ಹುರಿದೇ ಇಲ್ಲ ಅಂದರೆ ನೀವು ಒಂದು 3 ನಿಮಿಷ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಸೊ ಅಳತೆ ಪ್ರಕಾರ ಮಾಡಿ. 1/2 ಕಪ್ ಶಾವಿಗೆಗೆ 1 ಲೀಟ್ರ್ ಆಗೋಷ್ಟು ಹಾಲು ಬೇಕಾಗುತ್ತೆ. ಅದೇ ನೀವು ಜನ ಕಡಿಮೆ ಇದ್ದೀರಾ, ಕಡಿಮೆ ಮಾಡ್ಕೋಬೇಕಂದ್ರೆ 1/4 ಕಪ್ ಶಾವಿಗೆಗೆ 1/2 ಲೀಟ್ರ್ ಆಗೋಷ್ಟು ಹಾಲನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು, ಒಂದು 3 ನಿಮಿಷ ಫ್ರೈ ಮಾಡಿದ್ದಾಯಿತು. ಮಾಡಿದ ತಕ್ಷಣ ಡೈರೆಕ್ಟಾಗಿ ಹಾಲು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕಿ, ಒಂದು 4 ರಿಂದ 5 ಟೇಬಲ್ ಸ್ಪೂನ್ ನೀರು ಹಾಕಿ ಆ ನಂತರ ಹಾಲು ಹಾಕ್ಕೊಬೇಕಾಗುತ್ತೆ. ನಾನು ಇಲ್ಲಿ 1 ಲೀಟ್ರ್ ಆಗೋಷ್ಟು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಡೈರೆಕ್ಟಾಗಿ ಹಸಿ ಹಾಲೇ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಆಲ್ರೆಡಿ ಕಾಯಿಸಿರೋಂಥ ಹಾಲಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಡೈರೆಕ್ಟಾಗಿ ಹಸಿ ಹಾಲು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಈ ಪಾತ್ರೆಯಲ್ಲಿ ಸ್ವೀಟ್ ಐಟಮೇ ಮಾಡ್ತಾ ಇರ್ತೀನಿ. ನೀವೇನಾದರೂ ಬೈ ಚಾನ್ಸು ಖಾರ ರೆಸಿಪಿ ಎಲ್ಲ ಮಾಡಿರ್ತೀರಲ್ಲ, ಹಂಗಾಗಿ ನಾನು ನಿಮಗೆ ಒಂದು ಟಿಪ್ಸ್ ಥರ ಹೇಳ್ತಾ ಇದ್ದೀನಿ. ಖಾರ ಏನಾದರೂ ಮಾಡಿದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಈಗ ಶಾವಿಗೆ ಹಾಲೆಲ್ಲ ಹಾಕಿದ ಮೇಲೆ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಶಾವಿಗೆ ಒಂದು 3/4 ಭಾಗ ಬೆಂದಿರುತ್ತೆ. ಸೊ ಇವಾಗ ನೀವೇ ನೋಡ್ತಾ ಇರ್ಬೋದು, ಒಂದು 3/4 ಭಾಗ ಬೆಂದಿರೋವಾಗ ಇವಾಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಸೊ ರುಬ್ಬಿರೋಂಥ ಬಾದಾಮಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಬಾದಾಮಿ ಅಂತೂ ಈ ಸಮ್ಮರ್ಗೆ ತುಂಬಾ ಒಂದು ಹೆಲ್ತಿ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯದು ಬಾದಾಮಿ ತಿನ್ನೋದ್ರಿಂದನೂ. ಸೊ ನೆನೆಸ್ಬಿಟ್ಟು ತುಂಬ ಜನ ಬೆಳಗ್ಗೆ ಹೊತ್ತು ತಿಂತಾ ಇರ್ತಾರೆ. ಸೊ ಮಕ್ಕಳು ಮನೇಲಿ ಇರೋದ್ರಿಂದ ಈ ಥರ ಒಂದು ಹೆಲ್ತಿಯಾಗಿ ಕೂಡ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಏಲಕ್ಕಿ ಪುಡಿನೂ, ಒಂದು 2 ಟೇಬಲ್ ಸ್ಪೂನ್ ದ್ರಾಕ್ಷಿ, ಒಂದು 10 ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕಂದರೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕೋಬೋದು. ಯಾಕೆ ನಾನು ತುಪ್ಪದಲ್ಲಿ ಹುರಿದಿಲ್ಲ ಅಂದರೆ, ಇದನ್ನು ನಾವು ಚೆನ್ನಾಗಿ ಪಾಯಸ ಎಲ್ಲ ರೆಡಿ ಆದಮೇಲೆ ನಿಮ್ಮ ಹತ್ರ ಐಸ್ ಮೋಲ್ಡ್ ಇದ್ದರೆ ಅದರ ಮೋಲ್ಡಲ್ಲಿ ಹಾಕಿ ನೀವು ಐಸ್ ಥರನೂ ಮಾಡಿ ಮಕ್ಕಳಿಗೆ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು 10 ದಳ ಅಂದರೆ ಒಂದು 10 ಪೀಸ್ ಆಗೋಷ್ಟು ಕೇಸರಿ ಅಂದರೆ ಸಾಫ್ರಾನ್ನ ಬಿಸಿನೀರಲ್ಲಿ ಒಂದು 2 ನಿಮಿಷ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕೇಸರಿ ಹೂವು ಇಲ್ಲ ಅಂದರೆ ಬಾದಾಮಿ ಪೌಡರ್ ಬರುತ್ತಲ್ಲೋ 10 ರೂಪಾಯಿ ಪ್ಯಾಕೆಟ್, ಅದನ್ನು ಯೂಸ್ ಮಾಡ್ಕೋಬೋದು. ಒಂದು 2 ಪ್ಯಾಕೆಟ್ ಹಾಕ್ಕೊಳ್ಳಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ. ಈಗ ಇದೆಲ್ಲ ಹಾಕಿದ ಮೇಲೆ ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ನಮಗೆ ಸೂಪರಾಗಿರುವಂಥ ಬಾದಾಮಿ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಇನ್ನೊಂದೇನೆಂದರೆ, ಇದನ್ನು ಬಿಸಿ ಬಿಸಿ ಕುಡಿಯೋದಕ್ಕಿಂತ ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ ಒಂದು 1/4 ಅವರ್ ಇಡಿ, ಒಂದು 15 ನಿಮಿಷ ಇಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿಕೊಡಿ. ಸೊ 1 ಲೋಟ ಕೇಳಿರೋರು ಮತ್ತೆ 2 ಲೋಟ ಕೇಳಿ ತಗೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ, ಅದ್ರ ಬದಲಾಗಿ ಕಂಡೆನ್ಸ್ ಮಿಲ್ಕು 200 ಗ್ರಾಮ್ ಟಿನ್ ಬರುತ್ತಲ್ವ, ಸೊ ಚಿಕ್ಕದು 1 ಲೀಟ್ರ್ ಹಾಲಿಗೆ 200 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಅಷ್ಟು ಓವರ್ ಸ್ವೀಟ್ ಕೊಡಲ್ಲ, ಒಂದು ಮೈಲ್ಡ್ ಸ್ವೀಟ್ ಕೊಡುತ್ತೆ. ಈ ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ನಿಮಗೆ ಐಸ್ ಮೋಲ್ಡಲ್ಲಿ ಹಾಕಿದ್ರೆ ಐಸ್ ಥರನೂ ಆಗುತ್ತೆ, ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಡೆಸರ್ಟ್ ಥರನೂ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕಾದನ್ನು ಸರ್ವ್ ಮಾಡ್ಕೋಬೋದು. ಖಂಡಿತ ಈ ರೆಸಿಪಿನ ನೀವು ಮನೇಲಿ ಈ ಸಮ್ಮರ್ಗೆ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.